ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು ಎಂದು ಹಿರಿಯ ಬಿಜೆಪಿ ಮುಖಂಡ ಪಿಎಂ ರಘುನಾಥ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದರು. ಶುಕ್ರವಾರ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಅಲ್ಲದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಸಂಘಟಿಸಿದ್ದೇನೆ. ಅನೇಕ ಹೋರಾಟಗಳಲ್ಲಿ ಕೂಡ ಭಾಗಿಯಾಗಿದ್ದೇನೆ. ಬಿಜೆಪಿಯ ಶಿಸ್ತಿನ ಕಾರ್ಯಕರ್ತನಾಗಿ ಪಕ್ಷಕ್ಕಾಗಿ ದುಡಿದಿದ್ದೇನೆ ಎಂದರು. ಮೂಲತಃ ಕೋಲಾರ ಜಿಲ್ಲೆ, ಮುಳಬಾಗಿಲು ಎರಡು ಜಿಲ್ಲೆಗಳ ಸ್ವಂತ ಊರು. 2083 ಮತ್ತು 94 2000 ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಿ ಮುಳಬಾಗಿಲು ಪಕ್ಷವನ್ನು ಕಟ್ಟಿದ್ರು. ಆಗ ಸುಮಾರು 40 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಮರಿಬಿದನೂರು, ದೇವನಹಳ್ಳಿಯಲ್ಲಿ ವಿಸ್ತಾರಕ್ಕಾಗಿ ಕೆಲಸ ಮಾಡಿದ್ದೀನಿ. ಬಿಜೆಪಿಯಲ್ಲಿ ಸುಮಾರು 3 ತಿಂಗಳಲ್ಲಿ ಇಡೀ ಜಿಲ್ಲೆಯ ಎಲ್ಲ ಹಳ್ಳಿಯ ಕಾಂಟ್ಯಾಕ್ಟ್ ಇದೆ, ನನ್ನ ಸ್ನೇಹಿತರಿದೆ, ನನ್ನ ಪಕ್ಷವನ್ನು ಬೆಳೆಸಿದ್ದೀನಿ. ವಿ ಆರ್ ದ ಫೌಂಡರ್ಸ್. ನಾವು ಅಡಿಪಾಯ ಈ ಪಕ್ಷಕ್ಕೆ. ಎಮರ್ಜೆನ್ಸಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಎಮರ್ಜೆನ್ಸಿಯಿಂದ ಕೆಲಸ ಮಾಡ್ಕೊಂಡು ಬಂದು ಆವಾಗ ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿ ಅವರಿಗೆ ವಿರುದ್ಧವಾಗಿ ಹೋರಾಟ ಮಾಡಿದ್ದೇವೆ. ಇವತ್ತು ರಾಹುಲ್ ಗಾಂಧಿ ವಿರುದ್ಧನೂ ನಾವು ಹೋರಾಟ ಮಾಡಿ ಅವರಿಗೆ ಕಾನೂನು ಕ್ರಮವಾದ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತರನ್ನು ಅವಕಾಶ ಮಾಡಿಕೊಡಲು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಚರ್ಚೆ ನಡೆದಿದ್ದು, ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೆಸರು ಆಯ್ಕೆ ಆಗಿಲ್ಲ. ನನಗೆ ವಿಶ್ವಾಸವಿದೆ, ಪಕ್ಷ ನನ್ನ ಸೇವೆಯನ್ನು ಪರಿಗಣಿಸಿ ಟಿಕೆಟ್ ನೀಡುತ್ತೆ. ಇನ್ನು ಒಟ್ಟು 13 ಲೋಕಸಭಾ ಚುನಾವಣೆಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಒಬಿಸಿ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿ 10 ಬಾರಿ ಗೆಲುವು ಸಾಧಿಸಿದ್ದು, ನಾನು ಆ ಸಮುದಾಯಕ್ಕೆ ಸೇರಿದವನು. ಹಾಗಾಗಿ ನನಗೆ ಈ ಬಾರಿ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿಯೂ ಗೆಲುವು ನಮ್ಮದಾಗಲಿದೆ ಎಂದರು. ಸವಿತಾ ಸಮಾಜ, ಮುಂಬಾರ, ಈಡಿಗಾಸು ಎಲ್ಲ ಸುಮಾರು ನಾವು 100 ಜಾತಿಗಳು ಬರುತ್ತೆ. ಅವರಿಗೆ ಬೆಸ್ಟ್ ಒಂದು 5 ಸೀಟ್ ಕೊಡಬೇಕು. ರಾಜ್ಯದಲ್ಲೂ ಒಂದು 3-4 ಕೊಡೋದಕ್ಕೆ ಒಂದು ನಿರ್ಧಾರ. ಇವಾಗ 2 ಕೊಟ್ಟಿದ್ದಾರೆ. ಒಂದು PC ಮೋಹನ್, ಸೆಂಟ್ರಲ್ ಬ್ಯಾಂಗ್ಳೂರು, ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂತ ಉಡುಪಿ ಮತ್ತು ಚಿಕ್ಕಮಗಳೂರು 2 ಕೊಟ್ಟಿದ್ದಾರೆ. ಇನ್ನ 2 ಒತ್ತಡ ಇದೆ. ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಯಾಕೆಂದ್ರೆ 13 ಪಾರ್ಲಿಮೆಂಟ್ ಎಲೆಕ್ಷನ್ಗಳಲ್ಲಿ OBC ಅವರು 10 ಸಾರಿ, ಕಾಂಗ್ರೆಸ್ ಇರ್ಬೋದು, ಇವರು ನಮ್ಮ ಜಾಲಪ್ಪ ಅವರು 4 ಸಾರಿ ಗೆದ್ದಿದ್ದಾರೆ. ಅತಿ ಕಡಿಮೆ ಮತದಾರರು, ಕಡಿಮೆಯ ಅವರ ಕುಲ ಬಂದವರು. ಕೃಷ್ಣರಾವ್ 3 ಸಾರಿ MP ಆಗಿದ್ದಾರೆ. ಅವರು ಕಡಿಮೆ ಒಂದು ಸಂಖ್ಯೆ. ಕಳೆದ 40 ವರ್ಷಗಳಿಂದ ಪಕ್ಷದ ವಿವಿಧ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಿ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಅಡಿಪಾಯ ಹಾಕಿರುವೆ. ಅಲ್ಲದೆ ವರಿಷ್ಠರು ಸೂಚಿಸಿರುವ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿರುವೆ. ಆದ್ದರಿಂದ ಪಕ್ಷಕ್ಕೆ 4 ದಶಕ ದುಡಿದಲ್ಲಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಎಂಬ ಸಿದ್ಧಾಂತದಡಿ OBCಗಳ ಭದ್ರಕೋಟೆ ಆಗಿರುವ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತಮಗೆ ನೀಡಬೇಕೆಂದ ಅವರು, ನಾನು ಸೇರಿ ಇನ್ನೂ ಹಲವರು ಟಿಕೆಟ್ಗಾಗಿ ಪ್ರಯತ್ನ ಮಾಡುತ್ತಿದ್ದು, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ಪಕ್ಷದ ಗೆಲುವಿಗೆ ದುಡಿಯುವೆ ಎಂದರು. ಬಿಜೆಪಿ ಮುಖಂಡರಾದ ಲಕ್ಷ್ಮೀನಾರಾಯಣ ಗುಪ್ತಾ, ಶ್ರೀನಿವಾಸ ಬಾಬು ಇದ್ದರು. ಚಿಕ್ಕಬಳ್ಳಾಪುರ ಫಸ್ಟ್ ಜನರಲ್ ಸೆಕ್ರೆಟರಿ ಎಮರ್ಜೆನ್ಸಿ ಆದ ಮೇಲೆ ಮತ್ತೆ ಜಿಲ್ಲಾಧ್ಯಕ್ಷನ ಟರ್ಮ್ ಇದ್ದೆ. ನಾನು ಸುಮಾರು 43 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿನ ಕಟ್ಕೊಂಡ್ಬಂದಿದ್ದೆ. ಎಮರ್ಜೆನ್ಸಿಯಿಂದ ಹಿಡಿದು ಈವರೆಗೂ BJP, VHP, ABVP ಎಲ್ಲರಲ್ಲೂ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ನಿರಂತರ ಜನರ ಸಮಸ್ಯೆ, ರೈತರ ಸಮಸ್ಯೆಗಳಿಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಪೊಲೀಸರ ನಮ್ಮ ಹೋರಾಟಗಳಿಗೆ ವಿಪರೀತ 108 ಕೇಸುಗಳಾಗಿದ್ದಾರೆ. ಅದನ್ನೆಲ್ಲ ವಿಚಾರಣೆ ಮಾಡಿಕೊಂಡು ಈ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. ಈ ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ. ಯಾರೇ ಅಭ್ಯರ್ಥಿ ಇಲ್ಲ, ನಮ್ಮ ಸಮಸ್ಯೆ ಇಲ್ಲ. ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ದುಡಿದವರಿಗೆ 40 ವರ್ಷಗಳಲ್ಲಿ ಯಾರು ದುಡಿದವ್ರಿಗೆ ಒಂದು ಟಿಕೆಟ್ ಕೊಡಬೇಕು, 2-3 ಟಿಕೆಟ್ ಒಂದು ನಿರ್ಣಯದಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿದೆ. ಮೋಸ್ಟ್ಲಿ ಆಗಬಹುದು ನಂದು. ಯಾರಿಗೆ ಆದರೂ ನಾವು ಕೆಲಸ ಮಾಡೋಕ್ಕೆ ಹಿಡಿದ್ದೀವಿ. ಮತ್ತು 2ನೇ ಆಪ್ಷನ್ನು, ಹಿಂದುಳಿದ ವರ್ಗಗಳಿಗೆ ಇಡೀ ಭಾರತದಲ್ಲಿ 57 ಸೀಟ್ ಕೊಟ್ಟಿದ್ದಾರೆ. OBCಗೆ 195ರಲ್ಲಿ ಫಸ್ಟ್ ಲಿಸ್ಟಲ್ಲಿ 57 ಜನ ಕೊಟ್ಟಿದ್ದಾರೆ. 2ನೇ ಲಿಸ್ಟಲ್ಲೂ ಸುಮಾರು ಜನಕ್ಕೆ ಕೊಡ್ತಾ ಇದ್ದಾರೆ. ಆದರೆ 2ನೇ ಲಿಸ್ಟಲ್ಲಿ ನನ್ನ ಹೆಸರು ಬರಬಹುದು ಅಂತ ನನ್ನ ವಿಶ್ವಾಸ ಇದೆ. OBCಗಳಿಗೆ 2 ಕೊಟ್ಟಿದ್ದಾರೆ. 2ರಲ್ಲಿ ಒಂದು PC ಮೋಹನ್ ಆ್ಯಂಡ್ ಶ್ರೀನಿವಾಸ್ ಪೂಜಾರ್ ಅಂತ. ಇನ್ನೂ 2 ಕೊಡೋದಿಲ್ಲ. ಆ 2ರಲ್ಲಿ ನಂದು ಆಗ್ಬೋದು ಅಂತ ಒಂದು ವಿಶ್ವಾಸ ಇದೆ. ಈ ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳಿಗೆ ನಾನು ಇಲ್ಲಿ ರೈತರದ್ದು ಒಂದು ಅಂದರೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ದಾನಗಳು ಬಂದು ಕೆರೆಗಳನ್ನು ನುಂಗ್ತಾ ಇದೆ.